ಕಲ್ಲು ಚಪ್ಪಲಿ ಎಸೆಯೋದಕ್ಕೆ ಹೇಳಿದ್ದೆ ತಿಪ್ಪೇಸ್ವಾಮಿ ಎನ್ನುವಂತ ವಿಚಾರ ಇದೀಗ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಶ್ರೀರಾಮುಲು ಮೇಲೆ ಕಲ್ಲು ಹಾಗೂ ಚಪ್ಪಲಿ ಎಸೆಯೋದಕ್ಕೆ ಹೇಳಿದ್ದೆ ತಿಪ್ಪೇಸ್ವಾಮಿ ಎನ್ನುವಂತ ವಿಚಾರ ಬಹಿರಂಗವಾಗ್ತಾ ಇದೆ. ಹೋಗ್ರಪ್ಪ ಹೋಗಿ ಒಂಚೂರು ಗಲಾಟೆ ಮಾಡ್ರಿ, 4 ಕಲ್ಲು ಎಸೀರಿ, ರಾಮುಲುಗೆ ಬಿಸಿ ಮುಡ್ಸಿ ಅಂತ ತಿಪ್ಪೇಸ್ವಾಮಿ ತಮ್ಮ ಬೆಂಬಲಿಗರನ್ನ ರೊಚ್ಚಿಗೆಬ್ಬಿಸಿರೋ ವಿಡಿಯೋ ವೈರಲ್ ಆಗಿದೆ. ನಾಯಕನಹಟ್ಟಿಯಲ್ಲಿ ರಾಮುಲು ಮೇಲೆ ಬೆಂಬಲಿಗರನ್ನ ಛೂ ಬಿಟ್ಟಿದ್ದೆ ತಿಪ್ಪೇಸ್ವಾಮಿ ಎನ್ನುವಂತ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೂ ಮುಂಚೆ ತಿಪ್ಪೇಸ್ವಾಮಿ ಅವರ ಬೆಂಬಲಿಗರು ಹೇಳ್ತಾ ಇದ್ರು, ತಿಪ್ಪೇಸ್ವಾಮಿ ಅವರಿಗೆ ಈ ವಿಚಾರವೇ ಗೊತ್ತಿಲ್ಲ, ನಾವೇ ಬೆಂಬಲಿಗರು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಈಗ ತಿಪ್ಪೇಸ್ವಾಮಿ ಅವರೇ ಗಲಾಟೆ ಮಾಡೋದಕ್ಕೆ ಹೇಳಿದ್ರು ಅನ್ನುವಂತ ವಿಚಾರ ಗೊತ್ತಾಗ್ತಿದೆ. ಹಾಗಾದ್ರೆ ತಿಪ್ಪೇಸ್ವಾಮಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ಅಲ್ಲಪ್ಪ, ಈಗ ಅವ್ನು ಗೌರ ಸಮುದ್ರಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಬೆರಣಿಗೆಲ್ಲ ನಾಟಕ ಮಾಡ್ರ ಬಂದಿಷ್ಟು ಮತ್ತೆ ಹೋಗ್ ಮತ್ತೆ ಅಲ್ಲಿ ಹೋಗತ್ತೆ ಇಲ್ಲಿ ಏನ್ ಮಾತಾಡ್ತೀಯ? ಅದಪ್ಪ ಹೋಗ್ ಬೆರಣಿಗೋಸ್ಕರ ಕೈ ಒಂದು ನಾಲ್ಕಲ್ಲಿ ಹಾಕಿದ್ರೆ ಸಾಕು, ಇಲ್ಲ ಸುಮ್ಮನೆ ನಿಮ್ದೇನಾಯ್ತು ನೀವು ನೋಡ್ತೀನಿ. ಅಲ್ಲಪ್ಪ, ಈಗ ಅವ್ನು ಗೌರ ಸಮುದ್ರಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಬೆರಣಿಗೆಲ್ಲ ನಾಟಕ ಮಾಡ್ರ ಬಂದಿಷ್ಟು ಮತ್ತೆ ಹೋಗ್ ಮತ್ತೆ ಅಲ್ಲಿ ಹೋಗತ್ತೆ ಇಲ್ಲಿ ಏನ್ ಮಾತಾಡ್ತೀಯ? ಅದಪ್ಪ ಹೋಗ್ ಬೆರಣಿಗೋಸ್ಕರ ಕೈ ಒಂದು ನಾಲ್ಕಲ್ಲಿ ಹಾಕಿದ್ರೆ ಸಾಕು, ಇಲ್ಲ ಸುಮ್ಮನೆ ನಿಮ್ದೇನಾಯ್ತು ನೀವು ನೋಡ್ತೀನಿ. ಅಲ್ಲಪ್ಪ, ಈಗ ಅವ್ನು ಗೌರ ಸಮುದ್ರಕ್ಕೆ ಈ ಬಗ್ಗೆ ಮಾತನಾಡೋದಕ್ಕೆ ಗಲಾಟೆಯಲ್ಲಿ ಇಲ್ಲಿ ಹಲ್ಲೆಗೆ ಒಳಗಾದಂತ ಶ್ರೀರಾಮುಲು ಬೆಂಬಲಿಗ ವೆಂಕಟಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೆಂಕಟಸ್ವಾಮಿ ಅವರೇ. ನಮಸ್ಕಾರ. ವೆಂಕಟಸ್ವಾಮಿ ಅವರೇ, ತಿಪ್ಪೇಸ್ವಾಮಿ ಅವರೇ ಗಲಾಟೆ ಮಾಡೋದಕ್ಕೆ ಹೇಳಿದ್ದಾರೆ, ಕಲ್ಲು ತೂರಾಟವನ್ನ ನಡೆಸೋದಕ್ಕೆ ಹೇಳಿದ್ದಾರೆ ಅನ್ನುವಂತ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಇದಕ್ಕೂ ಮುಂಚೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ಸಿಕ್ಕಿದೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಇದನ್ನ ನೀವು ಪತ್ತೆ ಮಾಡೋದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತನ ಸಂಸ್ಕೃತಿನ ಇಡೀ ರಾಜ್ಯದ ಜನತೆಗೆ ಮತ್ತು ಮೊಳಕಾಲ್ಮೂರು ಕ್ಷೇತ್ರದ ಜನತೆಗೆ ತೋರಿಸ್ಕೊಂಡಂಗಾಗಿದೆ. ಹಿಂದಿಂದನೂ ನಾವು ಕೇಳಿದೀವಿ ಈ ತರದ ಸಂಸ್ಕೃತಿ ಆ ಮನುಷ್ಯನಲ್ಲಿ ಇದೆ ಅಂತ. ನಿಮಗಳ ಮುಖಾಂತರ ಅದು ಬಯಲಾಗ್ತದೆ. ಅಂದ್ರೆ ನೀವು ಏನಾದ್ರು ಅಂದ್ಕೊಂಡಿದ್ರೆ, ಈಗ ಅವರು ಹೇಳ್ತಾ ಇದ್ರು ಇದಕ್ಕೂ ನನ್ಗೂ ಸಂಬಂಧನೇ ಇಲ್ಲ, ಇದೆಲ್ಲ ಬೆಂಬಲಿಗರು ಮಾಡ್ತಾ ಇರೋದು ಅಂತ. ಬೆಂಬಲಿಗರು ಅದನ್ನೇ ಹೇಳ್ತಾ ಇದ್ರು, ಇದಕ್ಕೆ ಈ ವಿಚಾರಕ್ಕೆ ಅವ್ರ ಎಂಟ್ರಿನೇ ಆಗಿಲ್ಲ, ನಾವೇ ಈ ತರ ಮಾಡ್ತಾ ಇರೋದು ಗಲಾಟೆನ ಅಂತ ಬೆಂಬಲಿಗರು ಹೇಳ್ತಾ ಇದ್ರು. ನಿಮಗೇನಾದ್ರೂ ಅನ್ಸಿತ್ತಾ ತಿಪ್ಪೇಸ್ವಾಮಿ ಅವರೇ ಈ ರೀತಿಯಾಗಿ ಮಾಡ್ಸಿರ್ಬಹುದು ಅಂತ? 100% ಅವರ ಪ್ರಚೋದನೆ ಅಂತಾನೆ ನಾವು ಭಾವಿಸಿದ್ದೀವಿ. ಅದೀಗ ಸತ್ಯ ಆಗ್ತದೆ. ಸೊ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ, ಗೆಲ್ತೀನಿ ರಾಮುಲು ಅವ್ರ ವಿರುದ್ಧ ಅಂತ ಕೂಡ ಹೇಳ್ತಾ ಇದ್ದಾರೆ. ಆತರ ಸಂಸ್ಕೃತಿ ಈಗೆಲ್ಲ ನಿಮ್ಮ ಮುಖಾಂತರ ಬಯಲಾಗ್ತದೆ. ಇಡೀ ಕ್ಷೇತ್ರದ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಇದರಿಂದ ಗೊತ್ತಾಗ್ತದೆಯಲ್ಲ. ಅಲ್ಲ, ಪ್ರಮುಖವಾಗಿ ನಾನು ಒಂದು ಬಿಜೆಪಿಯ ರಾಷ್ಟ್ರೀಯ ಪರಿಷತ್ ಮೆಂಬರ್ ಇರೋದ್ರಿಂದ ಮತ್ತು ಪಾರ್ಟಿಯಲ್ಲಿ 45 ವರ್ಷ ದುಡಿದ್ದೇವೆ. ಶ್ರೀರಾಮುಲನ್ನ 100% ಗೆಲ್ಸ್ಕೊಂಡ್ ಬರ್ತೀವಿ ಮತ್ತು ಜನ ಆ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅವರ ನಾಯಕತ್ವದ ಗುಣ, ಅವ್ರು ಮಾಡ್ತಿರುವಂತ ಒಳ್ಳೆ ಕೆಲಸಗಳು ಇವೆಲ್ಲನೂ ಮೊಳಕಾಲ್ಮೂರು ಕ್ಷೇತ್ರದ ಜನ ನೋಡ್ತಾರೆ, ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ಭಾವನೆ ಇದೆ. ಆಮೇಲೆ ತಿಪ್ಪೇಸ್ವಾಮಿ ಅವರೀಗ ಸಾಕಷ್ಟು ರೀತಿಯಲ್ಲಿ ಮೊನ್ನೆ ಎಲ್ಲ ಹೇಳ್ತಾ ಇದ್ರು, ನೀವು ನಾಯಕನಹಟ್ಟಿಗೆ ಬಂದಾಗ ಈಗ ನಿಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು ತಿಪ್ಪೇಸ್ವಾಮಿ ಕಡೆ ಬೆಂಬಲಿಗರು ಎಲ್ಲ ಅಂತಾಗ, ನೀವು ಆ ಟೈಮ್ನಲ್ಲಿ ಈ ರೀತಿಯಾಗಿ ನಿಮ್ಮ ಬೆಂಬಲಿಗರು ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ತಿಪ್ಪೇಸ್ವಾಮಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ಲಿಲ್ವಾ? ಇಲ್ಲ,
ಹಲ್ಲೆ ಮಾಡ್ಸರ್ನ ಕಾಂಟ್ಯಾಕ್ಟ್ ಮಾಡಂತದ್ದು ಏನ್ ಬರ್ತೇಳಿ? ಅಲ್ಲ, ಈಗ ಅವರೆಲ್ಲ ಬೆಂಬಲಿಗರು ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಅಟ್ಲೀಸ್ಟ್ ನಿಮ್ಮ ಬೆಂಬಲಿಗರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಅವ್ರ ಹತ್ರ ಮಾತಾಡಕ್ ಹೋಗ್ಲಿಲ್ವಾ ನೀವು? ಇಲ್ಲ, ಇನ್ ಮಾತಾಡಂತ ಸಂದರ್ಭ ನಿರ್ಮಾಣ ಆಗಲ್ಲ. ಅಲ್ಲಿ ಏಕಾಏಕಿ 1-2 ನಿಮಿಷದಲ್ಲೇ ಅದು ಎಲ್ಲಿತ್ತು ಜನ ಗೊತ್ತಿಲ್ಲ ನಮಗೆ. 1-2 ನಿಮಿಷದಲ್ಲೇ ಬಂದು ಸೇರ್ಕೊಂಡ್ಬಿಟ್ರು. ನಮ್ಗೆ ಏನಷ್ಟು ಮಾತಾಡಕ್ಕೆ ಸಮಯ ನಿಲ್ದಷ್ಟು ಮಟ್ಟಿಗೆ ಅಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ರು. ಈಗ ನಿಮ್ಗೆ ಡೌಟ್ ಇತ್ತು ಇವರೇ ಪ್ರಚೋದನೆ ಮಾಡಿರಬಹುದು ಅಂತ ಅನ್ಕೊಂಡಿದ್ರಿ. ಈಗ ಅವರೇ ಈ ರೀತಿಯಾಗಿ ಗಲಾಟೆ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನಿಲ್ಲ, ಈ ಚುನಾವಣೆಯ ಮುಖಾಂತರ ಜನ ತೀರ್ಮಾನ ತಗೊಳ್ತಾರೆ. ಜನ ತೀರ್ಮಾನ ಇನ್ನು ಸ್ವಲ್ಪ ದಿನದಲ್ಲಿ ಬಯಲು ಬೀಳುತ್ತೆ. ಅಲ್ಲ, ಈಗ ಅದಕ್ಕೆ ಸಂಬಂಧಪಟ್ಟ ಈಗ ವಿಡಿಯೋ ಪ್ರೂಫ್ ಕೂಡ ಸಿಕ್ಕಿದೆ. ಗಲಾಟೆ ಮಾಡಿಸಿ ಹೋಗಿ ಕಲ್ಲು ತೂರಾಟ ನಡೆಸಿ ಅಂತ ಅವ್ರು ಹೇಳಿದ್ದಾರೆ. ಇದನ್ನೇನಾದ್ರೂ ಇಟ್ಕೊಂಡು ನೀವೇನಾದ್ರೂ ಕಂಪ್ಲೇಂಟ್ ಕೊಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಹೇಗೆ? ಇಲ್ಲ, ನೋಡೋಣ, ಸ್ವಲ್ಪ ಪಕ್ಷದ ವೇದಿಕೆಯಲ್ಲಿ ತೀರ್ಮಾನ ತಗೊಂಡು ಮುಂದಿನ ಹೆಜ್ಜೆ ಇಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಓಕೆ, ಪಕ್ಷದಲ್ಲಿ ಈ ಬಗ್ಗೆ ಯಾರು ಕೂಡ ಮಾತುಕತೆ ನಡೆಸಿಲ್ವಾ ಈ ವಿಚಾರವಾಗಿ? ಇಲ್ಲ, ಇದುವರೆಗಿನ್ನ ಮಾತಾಡಿಲ್ಲ. ಇನ್ನು ಮೇಲೆ ಇದ್ರ ಮುಖಾಂತರ ನೀವೇನು ಬಯಲಿಗೆ ಹೇಳಿದ್ರಿ ಅದನ್ನ ಇಟ್ಕೊಂಡು ಮುಂದಿನ ಯೋಚನೆ ಮಾಡ್ಬೇಕು, ಮಾತಾಡ್ತೀವಿ. ಓಕೆ, ಧನ್ಯವಾದ ವೆಂಕಟಸ್ವಾಮಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಪ್ಪ, ಈಗ ಅವ್ನು ಗೌರ ಸಮುದ್ರಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಗರಣೆಗೆಲ್ಲ ನಾಟಕ ಮಾಡ್ರ ಬಂದಿಷ್ಟು. ಮತ್ತೆ ಹೋಗ್, ಮತ್ತೆ ಅಲ್ಲಿ ಹೋಗತ್ತೆ, ಇಲ್ಲಿ ಏನ್ ಮಾತಾಡ್ತೀಯ? ಅದಪ್ಪ ಹೋಗ್ ಗರಣೆಗೋಸ್ಕರ ಒಂದು ನಾಲ್ಕಲ್ಲಿ ಹಾಕಿದ್ರೆ ಸಾಕು. ಇಲ್ಲ, ಸುಮ್ಮನೆ ಇರಿ. ನಿಮ್ದೇನಾಯ್ತು ನೀವು ನೋಡ್ತೀನಿ. ಸ್ವಲ್ಪ ನನ್ನ ಹತ್ರ ಬಂದು